ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ. ನಾನು ಲಲಿತಾ. ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡಿದ್ದಕ್ಕೆ ಅವರಿಗೆ ಬಬಲೇಶ್ವರ ಮಾದಿಗ ಸಮಾಜದಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಸಮಾಜದ ಮುಖಂಡ ಮುತ್ತುರಾಜ್ ಮಾದರ್ ಹೇಳಿದರು. ಹೌದು, ಈ ಕುರಿತು ನಗರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತಾ ಒಳ ಮೀಸಲಾತಿ ಜಾರಿ ಮಾಡಿದ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದ ತಿಳಿಸುತ್ತೇವೆ ಎಂದು ಮಾದಿಗ ಸಮಾಜದ ಮುಖಂಡ ಮುತ್ತುರಾಜ್ ಮಾದರ್ ತಿಳಿಸಿದರು. ಕಳೆದ ಹಲವು ವರ್ಷಗಳಿಂದ ಮಾದಿಗ ಸಮಾಜದ ಒಳ ಮೀಸಲಾತಿಯ ಬೇಡಿಕೆ ಇತ್ತು. ಆದರೆ ಈ ಬೇಡಿಕೆ ಕೊನೆಗೂ ಈಡೇರಿಸಿದ್ದು ಸಿಎಂ ಸಿದ್ದರಾಮಯ್ಯನವರು. 35-40 ವರ್ಷದಿಂದ ಕನಸು ಕಾಣುತ್ತಿದ್ದ ಮಾದಿಗ ಸಮಾಜದವರ ಬೇಡಿಕೆ ಕೊನೆಗೂ ಈಡೇರಿದಂತಾಗಿದೆ. ನಮ್ಮ ಸಮಾಜದ ಮುಖಂಡರು ಆಗಸ್ಟ್ 15ರಿಂದ ಸಚಿವ ಎಂಬಿ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದರು. ಹಲವರು ಈ ವಿಚಾರವಾಗಿ ನಿರ್ಧಾರ ಮಾಡಿ ನಮ್ಮ ಸಮಾಜಕ್ಕೆ 6ರಷ್ಟು ಮೀಸಲಾತಿ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಬಬಲೇಶ್ವರ ಮಾದಿಗ ಸಮಾಜದ ಹಿರಿಯರು ಆದ ಬಸಪ್ಪ ಮಲ್ಲಪ್ಪ ಪೂಜಾರಿ, ಅಶೋಕ್ ಬಿದರಿ ಸಾಬ್, ಗುಣದಾಳ್ ದುರ್ಗಪ್ಪ ಮಾದರ್, ಸಿದ್ದು ಹೊಸಮನಿ, ಲದಿತ್ ಮಾದರ್, ಬಸಪ್ಪ ಮಾದರ್, ಭೀಮಪ್ಪ ಯಲ್ಲಪ್ಪ ಮಾದರ್, ಹಲವು ಜನ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಸಿದ್ದೇಶ್ವರ ಅಪ್ಪಾಜಿಯವರನ್ನ ಸ್ಮರಿಸುತ್ತಾ ಮತ್ತು ಈ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ ನನ್ನ ಸಮಾಜದ ಹಿರಿಯರಿಗೂ ಸ್ವಾಗತಿಸುತ್ತಾ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಎದಕ್ಕೆ ಕರೆದಿದ್ದಪ್ಪ ಅಂದ್ರೆ 2-3 ದಿವಸದಲ್ಲಿ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಶ್ರೀ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಂದು ವರದಿಯನ್ನು ಜಾರಿ ಮಾಡಿದ್ದಾರೆ. ಆ ವರದಿ ಯಾವುದಪ್ಪ ಅಂದರೆ 35-40 ವರ್ಷಗಳಿಂದ ನಮ್ಮ ಮಾದಿಗ ಸಮಾಜದವರು ಹೋರಾಟ ಮಾಡುತ್ತಾ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡರು. ಈ ಒಂದು ಮೀಸಲಾತಿ ಸಲುವಾಗಿ ಕಿರಿಯರು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಅದು ನಮಗೆ ದೊರೆತಿದ್ದಿಲ್ಲ. ನಮ್ಮ ಗಣ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಏನೋ ಒಂದು ತಮ್ಮ ಯೋಚನೆ ವಿಚಾರಣೆ ಮಾಡಿ ಎಲ್ಲ ಹಿರಿಯರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಮಾದಿಗ ಸಮಾಜಕ್ಕೆ 6% ಮೀಸಲಾತಿಯನ್ನು ಒದಗಿಸಿಕೊಟ್ಟು ನಮ್ಮ ಮಾದಿಗ ಸಮಾಜದವರಿಗೆ ಒಂದು ಮುಂದಿನ ಯುವ ಪೀಳಿಗೆಗೆ ಅನುಕೂಲ ಆಗುವ ರೀತಿಯಲ್ಲಿ 6% ಮೀಸಲಾತಿ ನೀಡಿ ಈ ನಮ್ಮ ಮಾದಿಗ ಸಮಾಜ ಕಣ್ಣೀರನ್ನು ಒರೆಸಿದ್ದಾರೆ. ಮಾದಿಗ ಸಮಾಜದ ಕೂಗು ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮಾದಿಗ ಸಮಾಜದ ಕೂಗು ಕೇಳಿಸಿಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹಿರಿಯರನ್ನ ಬಲಗೈ ಸಮಾಜದವರಿರ್ಬೋದು, ಎಡಗೈ ಸಮಾಜದವರು ಎಲ್ಲ ಒಂದು ಸಚಿವ ಸಂಪುಟದಲ್ಲಿ ಎಲ್ಲ ಹಿರಿಯರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಮಾದಿಗ ಸಮಾಜಕ್ಕೆ ಒಂದು 6% ಮೀಸಲಾತಿ ಕೊಟ್ಟು ನಮ್ಮ ಮಾದಿಗ ಸಮಾಜದ 35-40 ವರ್ಷದಿಂದ ಕನಸು ಕಾಣ್ತಕ್ಕಂಥ ಒಂದು ಏನಿದು ವರದಿ ಏನಿತ್ತಲ್ಲ ಅದು ಜಾರಿ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಅಖಂಡ ಕರ್ನಾಟಕ ಮಾದಿಗ ಸಮಾಜ ವತಿಯಿಂದ, ವಿಶೇಷವಾಗಿ ಬಬಲೇಶ್ವರ ಮತಕ್ಷೇತ್ರದ ಮಾದಿಗ ಸಮಾಜ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ಮೊನ್ನೆ ನಡೆದಂತ ಗಣರಾಜ್ಯ ಆಗಸ್ಟ್ 15 ದಿನ ನಮ್ಮ ಸಮಾಜದ ಹಿರಿಯರು ಮತ್ತು ಎಲ್ಲ ಮುಖಂಡರು ಕೂಡಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಬಿ ಪಾಟೀಲ್ ಸಾಹೇಬ್ರು ಹೇಳಿದ್ರು, ಇಲ್ಲ ಇದನ್ನು ಈ ಸಲ ನಡೆಸಂಗಿಲ್ಲ, ಏನಾದರೂ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ತಿಳಿಸ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ವಿಶ್ವಾಸ ತಗೋತೀನಿ,
ವಿಶ್ವಾಸ ಒಂದು ಇದನ್ನ ಏನಾದರೂ ಒಂದು ಸರಿಪಡಿಸಿ ನಿಮಗೆ ಒಂದು ಮೀಸಲಾತಿ ಕೊಡಿಸ್ತೀನಿ ಅಂತ ನಮ್ಮ MB ಪಾಟೀಲ್ ಸಾಹೇಬರು ನಮಗೆ ಮಾತು ಕೊಟ್ಟಿದ್ರು. ಮಾತು ಕೊಟ್ಟಂತೆ ನಮಗೆ ಇದು ಮೀಸಲಾತಿ ಕೊಡಿಸ್ಯಾರ. ಇದಕ್ಕೆ ಆಂಜನೇಯ ಸಾಹೇಬರು ಇರ್ಬೋದು, ತಿಮ್ಮಾಪುರ ಸಾಹೇಬರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರು ಇರ್ಬೋದು, ಮತ್ತು SC ಮಾದೇವಪ್ಪ ಸಾಹೇಬರು ಇರ್ಬೋದು, KH ಮುನಿಯಪ್ಪ ಸಾಹೇಬರು ಇರ್ಬೋದು, ಎಲ್ಲ ನಮ್ಮ ಎಡಗೈ ಮತ್ತು ಬಲಗೈ ಸಮಾಜದ ಹಿರಿಯರು ಎಲ್ಲರೂ ಕೂಡಿಕೊಂಡು ಇದೊಂದು ಏನೋ ಒಂದು ಒಳ್ಳೆಯ ಒಂದು ತಮ್ಮ ಮನಸ್ಸಿನ ಆಲೋಚನೆ ಮಾಡಿ ಇದು ಎಲ್ಲಿ ಒಂದು ತಾರತಮ್ಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ಸಮಾಜಕ್ಕೆ 6% ಮೀಸಲಾತಿ ಕೊಟ್ಟಿದ್ದಕ್ಕಾಗಿ ಘನ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಸಮಾಜ ವತಿಯಿಂದ, ಬಬಲೇಶ್ವರ ಮತಕ್ಷೇತ್ರ ವತಿಯಿಂದ, ಅಖಂಡ ಮಾದಿಗ ಕರ್ನಾಟಕ ಮಾದಿಗ ಸಮಾಜ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತೇನೆ. ಸರ್, ಈಗ ಯಾರ ಮನೆಯಲ್ಲಿ ಯಾವುದೈತಿ ಪ್ರೆಸೆಂಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಐತಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಐತಿ, ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಸಾಹೇಬ್ ಅದಾರ. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರು ಹೇಳಿದ್ರು, ಸಾಕಷ್ಟು ಜನ ಹಿಂದೆ BJP ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇದ್ರು. ಬೊಮ್ಮಾಯಿ ಸರ್ಕಾರದಿಂದ ಕೇಂದ್ರ ಶಿಫಾರಸು ಮಾಡಿದ್ರು. ಬರೀ ಕೇಂದ್ರ ಶಿಫಾರಸು ಮಾಡಿದ್ರು ಅಂತೇಳಿ ಕಣ್ಣಿಗೆ ಬೆನ್ನಿಗೆ ವರ್ಷ ಕೆಲಸ ಮಾಡಿದ್ರು. ಅದು ಸಾಧ್ಯವಾಗಲಿಲ್ಲ. ಅವಾಗ ಮಾಡಬೇಕಾಗಿತ್ತು. BJP ಅವ್ರು ಮಾಡಲಿಲ್ಲ. ಅವಾಗ BJP ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇತ್ತು ಸರ್. ಅವಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿ ಜಾರಿ ಮಾಡುವ ಇದು ಇತ್ತು, ಅವರಿಗೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಎಷ್ಟೋ ಮಂದಿ ಹೇಳ್ಕೊತ ಹೋಗ್ತಾರ, ಇಲ್ಲ BJP ಅವ್ರು ಮಾಡ್ಯಾರ, BJP ಅವ್ರು ಅಂತ ಹೇಳ್ತಾರೆ. BJP ಅವ್ರು ಮಾಡಿ ಬೊಮ್ಮಾಯಿ ಸರ್ಕಾರದಾಗ ಮಾಡಬೇಕಾಗಿತ್ತು. ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಐತಿ, ಸಿದ್ದರಾಮಯ್ಯ ಸಾಹೇಬರು ಇದನ್ನು ಅಗದಿ ಏನೋ ನಮ್ಮ ಮನಸ್ಸಿನ ತಿಳ್ಕೊಂಡು ಎಲ್ಲ ಎರಡು ಬಲಗೈ ಮತ್ತು ಎಡಗೈ ಸಮಾಜದ ವಿಶ್ವಾಸ ತೆಗೆದುಕೊಂಡು ಒಳ ಮೀಸಲಾತಿ ಜಾರಿ ಮಾಡ್ಯಾರ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಅವ್ರನ್ನ ನಮ್ಗೆ ತಿರ್ಸಾಕೋದಿಲ್ಲ. ನಮ್ಮ ಮಾದಿಗ ಸಮಾಜ ವತಿಯಿಂದ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತೇನೆ. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಮಾದಿಗ ಸಮಾಜ ವತಿಯಿಂದ ಎಷ್ಟು ಖುಷಿಯಾಗಿತ್ತಪ್ಪ ಅಂದ್ರೆ, ಇದು ಯಾಕಪ್ಪ ಅಂದ್ರೆ ಇದು ಮುಂಚೆ ಒಂದು ಇದು 4 days 5 days ಹಿಂದೆ ಆಗಸ್ಟ್ 15 ಆ ದಿನ ನಮ್ಮ ಸಮಾಜದವರು ಮನವಿ ಕೊಟ್ಟಾದ MB ಪಾಟೀಲ್ ಸಾಹೇಬರಿಗೆ. ಅವಾಗ ನಮ್ಮ ಸಾಹೇಬರು ಇದನ್ನ ಖಂಡಿತ ಬೆಂಗಳೂರು ಹೋದ ತಕ್ಷಣ CM ಅವ್ರ ಜೊತೆ ಮಾತಾಡ್ತೀನಿ, ಇದನ್ನ ಖಂಡಿತ ಜಾರಿ ಮಾಡಕ್ಕೆ ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿರಲ್ಲ. ಅದ್ರ ಮಾಡಿಸಿದ್ದೀರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ MB ಪಾಟೀಲ್ ಸಾಹೇಬರದು ಇದಕ್ಕೆ ಪೂರ ಎಫೆಕ್ಟ್ ಅವರು ಎಫೆಕ್ಟ್ ಹಾಕ್ಯಾರ. ಅವರು ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಇನ್ನು MB ಪಾಟೀಲ್ ಸಾಹೇಬರು ಯಾವಾಗ ಬಿಜಾಪುರ ಬರ್ತಾರ ಅದು ನಮ್ಮ ಸಮಾಜದ ಕೈ ಹಾಕ್ತೀವಿ. ನಮಗೆ ಭಾಳ ಸಂತೋಷ ಆಗೈತಿ. ನಮ್ಮ ಸಾಹೇಬರಿಗೆ ಭಾಳ ಕೃತಜ್ಞತೆ ಸಲ್ಲಿಸಿದ್ರು. ನಮ್ಮ MB ಪಾಟೀಲ್ ಸಾಹೇಬರು ನಾವು ಮುಡ್ಸಾಕೋದ್ರಲ್ಲಿ ನೀರಾವರಿ ಮಾಡಿದ್ರು ಸರ್ ನಮಗೆ. ನಾವು ಯಾಕಂದ್ರೆ ನಾವು ಆ್ಯಕ್ಚುಲಿ ಅದು ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿದ್ರು, ನೀರಾವರಿ ಆಗಿದ್ದಿಲ್ಲ. ತುಬಚಿ ನೀರಾವರಿ ಇರ್ಬೋದು, ಮುಳವಾಡಿ ನೀರಾವರಿ ಇರ್ಬೋದು, ಯಾವುವು ಅವು ಕನಸಾಗಿದ್ದಿಲ್ಲ. ಅದನ್ನು ನಮ್ಮ ಕನಸಾಗ ನಮ್ಮ MB ಪಾಟೀಲ್ ಸಾಹೇಬರು. ಮತ್ತು ಇನ್ನೂ ಒಂದು ಮೀಸಲಾತಿದ್ದು ನಮ್ಮ 30 ವರ್ಷ 40 ವರ್ಷದ ಕನಸಿತ್ತು. ಇದನ್ನೂ ಒಂದು ನಮ್ಮ MB ಪಾಟೀಲ್ ಸಾಹೇಬ್ರ ಮುಖಾಂತರ ನಮ್ಮ CM ಸಾಹೇಬರು, ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದು ನಮ್ಮ ಕನಸೈತಿ. ಭಾಳ ಅತಿ ನಮಗೆ ಸಂತೋಷ ಆಗೈತಿ. ನಮ್ಮ MB ಪಾಟೀಲ್ ಸಾಹೇಬರು ಬಿಜಾಪುರ ಬರೋದನ್ನೇ ಕಾಯ್ತೀವಿ. ಆ ಖುಷಿಯನ್ನು ನಮ್ಮ ಸಾಹೇಬರ ಜೊತೆ ನಾವು ಹೆಂಗೆ ಹಂಚ್ಕೊಳ್ಬೇಕಂತ ಹೇಳಿ ಅಷ್ಟು ನಮ್ಗೆ ಖುಷಿ ಐತಿ. ಆ ಬರೋಣಿಕೆಯನ್ನು ಕಾಯ್ತೀವಿ. ಸಾಹೇಬರ ಒಂದು ಕೃತಜ್ಞತೆ ಐತಿ MB ಪಾಟೀಲ್ ಸಾಹೇಬರಿಗೆ. ಇದು ಭಾಳ ನಮಗೆ ಮೀಸಲಾತಿ ಕೊಟ್ಟದಕ್ಕಾಗಿ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನು, ಎಷ್ಟು ಅಭಿನಂದನೆ ತಿಳಿಸಿದ್ರು. ಇದು ಅವ್ರ ಋಣ ಮುಡ್ಸಕ್ ಆಗುದಿಲ್ಲ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. 8 ವರ್ಷದ ಕನಸು. ಯಥಾ ಪ್ರಕಾರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಹಿರಿಯರು ಸರ್ ಇದಕ್ಕೆ ಸಾಕಷ್ಟು ಹೋರಾಟಗಳು ಮಾಡಿದ್ರು, ಪ್ರಾಣ ತ್ಯಾಗ ಮಾಡಿದ್ರು. ಹಿರಿಯರು ಕಿರಿಯರು ಎಲ್ಲರೂ 30-40 ವರ್ಷದಿಂದ ನಮ್ಮ ಪೂರ್ವಜರು ಈ ಸದಾಶಿವ ಆಯೋಗರಾಗಿ ಎಷ್ಟೋ ಮಂದಿ ಪ್ರಾಣ ಕಳೆದುಕೊಂಡ್ರು. ಚಿಕ್ಕ ಮಕ್ಕಳು ಪ್ರಾಣ ಕಳ್ಕೊಂಡ್ರು. ಅಂತ ನಮ್ಮ ಏನು ಹಿಂದೆ ಹೋರಾಟ ಮಾಡ್ಕೊಂಡು ಬಂದಾರಲ್ಲ ಅಂತ ಹಿರಿಯರಿಗೂ ನನ್ನ ಅಭಿನಂದನೆಗಳನ್ನು ತೋರಿಸುತ್ತೀನಿ. ನಿಮ್ಮ ಹೆಸರು ಒಂದೆರಡು ಡಿಸಿಗ್ನೇಷನ್ ಒಂದೆರಡು. ನಾವು ಬಬಲೇಶ್ವರ ಮತಕ್ಷೇತ್ರದಿಂದ ಮುತ್ತು ಮಾದರ್ ಉರ್ಫ್ ನನ್ನ ಶೇಗುನ್ ಶೇಖ್ ಅವರ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಮಾಜಿ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಎಲ್ಲ ನಮ್ಮ ಬಬಲೇಶ್ವರ ಮತಕ್ಷೇತ್ರ ಪದಾಧಿಕಾರಿಗಳು